ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ, ರಾಜ್ಬಿ ಶೆಟ್ಟಿ, ದ 3 Rs. 3 ಹೆಸರು, ಒಂದೇ ಸರ್ನೇಮ್, ಒಂದೇ ಮಿಷನ್. ಸ್ಯಾಂಡಲ್ವುಡ್ನ ರೂಲ್ ಮಾಡೋದು. ನೀವೇ ಯೋಚನೆ ಮಾಡಿ, ಒಂದು ಇಂಡಸ್ಟ್ರಿ ಎಲ್ಲಿ ವಿತೌಟ್ ಫ್ಯಾಮಿಲಿ ಅವ್ರ ಫಿಲ್ಮಿ ಬ್ಯಾಕ್ಗ್ರೌಂಡ್ ಇಲ್ದಲೆ ಏನೂ ಅಚೀವ್ ಮಾಡೋಕ್ಕೆ ಆಗಲ್ಲ, ಅಲ್ಲಿ 3 ಜನ ಎಂಟ್ರಿ ಕೊಡ್ತಾರೆ. ಶೂಟ್ ಮಾಡಬೇಕಾ? ಯಾವುದೇ ಫಿಲ್ಮಿ ಬ್ಯಾಕ್ಗ್ರೌಂಡ್ ಇಲ್ಲ, ಗಾಡ್ ಫಾದರ್ ಇಲ್ಲ, ಗ್ಯಾರಂಟಿ ಕೂಡ ಇಲ್ಲ. ಆ್ಯಂಡ್ ಅವರು ಇವತ್ತು ಇಡೀ ಇಂಡಸ್ಟ್ರಿನೇ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಇದು ಬರೀ ಸಕ್ಸಸ್ ಸ್ಟೋರಿ ಅಲ್ಲ, ಇಟ್ಸ್ ಎ ರೆವಲ್ಯೂಷನ್. ಬಿಕಾಸ್ ದಿಸ್ ಈಸ್ ಅ ಸ್ಟೋರಿ ಆಫ್ ಶೆಟ್ಟಿಸ್ ಗ್ಯಾಂಗ್. ಸ್ಟಾರ್ಟಿಂಗ್ ಸ್ವಲ್ಪ ಕಾಂಟೆಕ್ಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಸ್ಯಾಂಡಲ್ವುಡ್ ತುಂಬ ವರ್ಷಗಳಿಂದ ಅದರ ಐಡೆಂಟಿಟಿಗೋಸ್ಕರ ಸ್ಟ್ರಗಲ್ ಮಾಡ್ತಿತ್ತು. ಒಂದು ಸೈಡ್ ಪ್ಯೂರ್ ಕಮರ್ಷಿಯಲ್, ಹೈ ಡೆಸಿಬಲ್ ಆ್ಯಕ್ಷನ್, ಐಟಮ್ ಸಾಂಗ್, ಮಾಸ್ ಎಂಟರ್ಟೈನ್ಮೆಂಟ್, ಆ್ಯಂಡ್ ಇನ್ನೂ ಒಂದು ಕಡೆ ಖಾಲಿ ಮೈದಾನ ಎಲ್ಲಿ ರಿಯಲಿಸ್ಟಿಕ್, ರೂಟೆಡ್, ಕಲ್ಚರಲಿ ಅಥೆಂಟಿಕ್ ಸಿನಿಮಾಗಳಿಗೆ ಜಾಗನೇ ಇರಲಿಲ್ಲ. ಅಂಥ ಟೈಮಲ್ಲಿ 2014ರಲ್ಲಿ ಒಂದು ಮೂವಿ ರಿಲೀಸ್ ಆಗುತ್ತೆ, ಉಳಿದವರು ಕಂಡಂತೆ. ರಿಟನ್ ಆ್ಯಂಡ್ ಡೈರೆಕ್ಟೆಡ್ ಬೈ ರಕ್ಷಿತ್ ಶೆಟ್ಟಿ ಆ್ಯಂಡ್ ಆ್ಯಕ್ಟೆಡ್ ಆಸ್ ಎ ಮೇನ್ ರೋಲ್. ಪೂರ್ತಿ ಮೂವಿ ಕೋಸ್ಟಲ್ ಕರ್ನಾಟಕದ ತುಳು ಕಲ್ಚರ್ ಮೇಲೆ ಸೆಟ್ ಆಗಿರುತ್ತೆ. ಫಸ್ಟ್ ಟೈಮ್ ಕನ್ನಡ ಮೂವಿಲಿ ಸಿಂಗ್ ಸೌಂಡ್ ಟೆಕ್ನಾಲಜಿನ ಯೂಸ್ ಮಾಡ್ತಾರೆ. ಕನ್ನಡ ಆಡಿಯನ್ಸ್ ಶಾಕಲ್ಲಿ ಇರ್ತಾರೆ. ಯಾಕೆ ಅಂದರೆ ಈ ಮೂವಿ ಅವರಿಗೆ ಒಂದು ನ್ಯೂ ಜಾನರ್ನ ಇಂಟ್ರೊಡ್ಯೂಸ್ ಮಾಡಿಸುತ್ತೆ, ನ್ಯೂ ಮೂವಿ ಎಕ್ಸ್ಪೀರಿಯನ್ಸ್ನ ಪ್ರೊವೈಡ್ ಮಾಡುತ್ತೆ. ದೆನ್ ಕನ್ನಡದ ಕಲ್ಟ್ ಕ್ಲಾಸಿಕ್ ಮೂವಿಯಾಗಿ ಕನ್ವರ್ಟ್ ಆಗುತ್ತೆ. ಕತೆ ಇಲ್ಲಿಂದ ಶುರು ಆಗುತ್ತೆ. ಫಸ್ಟ್ ಪ್ಲೇಯರ್, ದ ಫೌಂಡರ್ ರಕ್ಷಿತ್ ಶೆಟ್ಟಿ. ಬಾರ್ನ್ ಇನ್ ಉಡುಪಿ, ತುಳು ಸ್ಪೀಕಿಂಗ್ ಫ್ಯಾಮಿಲಿ, ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿತ್ತು, ಬೆಂಗಳೂರಲ್ಲಿ ಸಾಫ್ಟ್ವೇರ್ ಜಾಬ್ ಇತ್ತು. ಬಟ್ ಒಂದಿನ ಸಡನ್ನಾಗಿ ಆ ಜಾಬ್ಗೆ ರಿಸೈನ್ ಮಾಡ್ತಾರೆ. ಥಿಯೇಟರಲ್ಲಿ ಇಯರ್ಸ್ನ ಸ್ಪೆಂಡ್ ಮಾಡ್ತಾರೆ ದರ್ಪಣ, ಸಂಚಾರಿ ಥರ ಗ್ರೂಪ್ ಜೊತೆ. ಶೂಟ್ ಮಾಡಬೇಕಾ? ಒಂದಾದ್ಮೇಲೆ ಒಂದು ಚಿಕ್ಕ ಚಿಕ್ಕ ರೋಲ್ಸ್ನ ಮಾಡ್ತಾರೆ. 2010ರಲ್ಲಿ ಫಸ್ಟ್ ಮೂವಿ ರಿಲೀಸ್ ಮಾಡ್ತಾರೆ, ನಮ್ಮ ಏರಿಯಲ್ಲಿ ಒಂದಿನ. ಫ್ಲಾಪ್. ನೆಕ್ಸ್ಟ್ 2012ರಲ್ಲಿ ತುಗ್ಲಕ್ ಮೂವಿ ರಿಲೀಸ್ ಮಾಡ್ತಾರೆ, ಅಗೇನ್ ಫ್ಲಾಪ್. ಇಷ್ಟೊತ್ತಿಗೆ ಬೇರೆ ಯಾರು ಆಗಿದ್ರೆ IT ಜಾಬ್ ಕಡೆ ಮುಖ ಮಾಡ್ತಿದ್ರು. ಬಟ್ ರಕ್ಷಿತ್ ಶೆಟ್ಟಿ ಗಿವ್ ಅಪ್ ಮಾಡಲಿಲ್ಲ. ಕನ್ಸಿಸ್ಟೆಂಟ್ಲಿ ಒಂದಾದ್ಮೇಲೆ ಒಂದು ಮೂವಿ ಮಾಡೋಕ್ಕೆ ಶುರು ಮಾಡ್ತಾರೆ. ಸೆಕೆಂಡ್ ಇಂಪ್ಯಾಕ್ಟ್ ಪ್ಲೇಯರ್, ರಿಷಬ್ ಶೆಟ್ಟಿ. ಬಾರ್ನ್ ಇನ್ ಕುಂದಾಪುರ, ರಿಯಲ್ ನೇಮ್ ಪ್ರಶಾಂತ್ ಶೆಟ್ಟಿ ಅಂತ. 6ನೇ ಕ್ಲಾಸಲ್ಲಿ ಯಕ್ಷಗಾನ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಕಾಲೇಜ್ ಆದಮೇಲೆ ರಿಷಬ್ ಶೆಟ್ಟಿ ಮುಂಬೈನ ಒಂದು ಪ್ರೊಡಕ್ಷನ್ ಹೌಸಲ್ಲಿ ಆಫೀಸ್ ಬಾಯ್ ಆಗಿ ಕೆಲಸ ಮಾಡ್ತಾರೆ. ಈವನ್ ಪ್ರೊಡ್ಯೂಸರ್ನ ಡ್ರೈವರಾಗಿ ಕೆಲಸ ಮಾಡ್ತಿರ್ತಾರೆ. ಅದಾದಮೇಲೆ ಮುಂಬೈಯಿಂದ ಬೆಂಗಳೂರಿಗೆ ಬರ್ತಾರೆ. ವಾಟರ್ ಕ್ಯಾನ್ ಸೆಲ್ ಮಾಡೋಕ್ಕೆ ಶುರು ಮಾಡ್ತಾರೆ, ಹೋಟೆಲಲ್ಲಿ ಕೆಲಸ ಮಾಡ್ತಾರೆ, ಈವನ್ ರಿಯಲ್ ಎಸ್ಟೇಟ್ ಕೂಡ ಟ್ರೈ ಮಾಡ್ತಾರೆ. ಅದ್ರ ಜೊತೆ ಫಿಲಮ್ ಇಂಡಸ್ಟ್ರಿಲಿ ಕ್ಲಾಪ್ ಬಾಯ್, ಸ್ಪಾಟ್ ಬಾಯ್, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾರೆ. ಇದೆಲ್ಲ ಕೂಡ ಮೂವಿಲಿ ಒಂದು ಚಾನ್ಸ್ ಸಿಗಲಿ ಅಂತ. 3ನೇ ಪ್ಲೇಯರ್, ರಾಜ್ಬಿ ಶೆಟ್ಟಿ. ಮಂಗಳೂರಿನ 92.7 ಬಿಗ್ FM ಅಲ್ಲಿ RJ ಆಗಿ ಕೆಲಸ ಮಾಡ್ತಿರ್ತಾರೆ. ಅಡ್ವರ್ಟೈಸ್ಮೆಂಟ್ಗೆ ವಾಯ್ಸ್ ಓವರ್ ಕೊಡೋ ಕೆಲಸ. ಬಟ್ ಯಾವಾಗ ಸ್ಕ್ರಿಪ್ಟ್ ರೈಟರ್ಸ್ನ ಶಾರ್ಟೇಜ್ ಆಗುತ್ತೆ, ಆವಾಗ ಅವರೇ ಸ್ಕ್ರಿಪ್ಟ್ ಬರೆಯೋಕ್ಕೆ ಶುರು ಮಾಡ್ತಾರೆ. ಆಗ ಅವರಿಗೆ ರಿಯಲೈಸ್ ಆಗುತ್ತೆ ಅವ್ರು ನೆಕ್ಸ್ಟ್ ಏನು ಮಾಡಬೇಕು ಅಂತ. ಮೊದಲು ಒಂದು ತುಳು ಮೂವಿ ಮೇಲೆ ಕೆಲಸ ಮಾಡ್ತಾರೆ, ಅದೆಲ್ಲಿಗೂ ಹೋಗಲ್ಲ. ಆ್ಯಂಡ್ ದೆನ್ ಶಾರ್ಟ್ ಫಿಲಮ್ ಮಾಡೋಕ್ಕೆ ಶುರು ಮಾಡ್ತಾರೆ, ಯಾವುದಾದ್ರು ಒಂದು ಇಂಡಸ್ಟ್ರಿಯ ಡೋರ್ ಓಪನ್ ಆಗುತ್ತೆ ಅಂತ. ಅದಾದಮೇಲೆ 6 ಸೀನ್ ಇರೋ ಒಂದು ಶಾರ್ಟ್ ಫಿಲಮ್ ಐಡಿಯಾ ಬರುತ್ತೆ. ಅದನ್ನು ಅವ್ರ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ತಾರೆ, ಒಂದು ಫೀಚರ್ ಫಿಲಮ್ ಮಾಡಬೇಕು ಅಂದ್ಕೋತಾರೆ. ದೆನ್ ಸಮ್ ಹೌ ಅವರೇ ಆ ಮೂವಿಯ ಹೀರೋ ಆಗ್ತಾರೆ. ಆ ಫಿಲಮ್ಮೇ ಒಂದು ಮೂಟೆಯ ಕತೆ. ಆ್ಯಂಡ್ ದ ರೆಸ್ಟ್ ಈಸ್ ಹಿಸ್ಟ್ರಿ. ಈ 3 ಜನದ್ದು ಯಾವುದೇ ಅಫಿಷಿಯಲ್ ಗ್ಯಾಂಗ್ ಇಲ್ಲ, ರಿಜಿಸ್ಟರ್ಡ್ ಕಂಪ್ನಿ ಕೂಡ ಇಲ್ಲ, ಫಾರ್ಮಲ್ ಅಲಯನ್ಸ್ ಇಲ್ಲ. ಬಟ್ ಪ್ರಾಕ್ಟಿಕಲಿ ನೋಡೋದಾದರೆ ರಕ್ಷಿತ್ ಶೆಟ್ಟಿಯ ಪರ ಸ್ಟುಡಿಯೋನೇ ರಾಜ್ಬಿ ಶೆಟ್ಟಿಯ ಫಿಲಮ್ನ ಪ್ರೆಸೆಂಟ್ ಮಾಡಿದ್ದು. ರಾಜ್ಬಿ ಶೆಟ್ಟಿನೇ ಕಾಂತಾರ ಕ್ಲೈಮ್ಯಾಕ್ಸ್ನ ಕೊರಿಯೋಗ್ರಾಫ್ ಮಾಡಿದ್ದು. ರಿಷಬ್ ಶೆಟ್ಟಿಯವರ ಅಸಿಸ್ಟೆಂಟ್ ಡೈರೆಕ್ಟರೇ ರಕ್ಷಿತ್ ಶೆಟ್ಟಿಯ 7 Triple ಚಾರ್ಲಿನ ಡೈರೆಕ್ಟ್ ಮಾಡಿದ್ದು. ರಕ್ಷಿತ್ ಮತ್ತು ರಿಷಬ್ ಶೆಟ್ಟಿನೇ ಒಟ್ಟಿಗೆ ತುಗ್ಲಕ್ ಮೂವಿಯ ಲಾಸ್ ನೋಡಿದ್ದು ಆ್ಯಂಡ್ ಒಟ್ಟಿಗೆ ಫ್ರೀ ಟಿಕೆಟ್ಸ್ನ ಸೆಲ್ ಮಾಡಿದ್ದು. ಯಾರಾದರೂ ಸುಮ್ಮನೆ ಫ್ರೀಯಾಗಿ ನೋಡಲಿ ಅಂತಲೂ ಕೆಲವರು ಟಿಕೆಟ್ ಕೊಡ್ತೀವಿ, ಅವರು ಬರಲಿಲ್ಲ. ಹಾಗಂತ ಈ 3 ಜನ ಅಲ್ಲ, ಈ ಶೆಟ್ಟಿಸ್ ಗ್ಯಾಂಗ್ ಅನ್ನೋ ಮಾಫಿಯಾದಲ್ಲಿ ಇನ್ನೂ ಜನ ಇದ್ದಾರೆ. ಲೈಕ್ ಪ್ರಮೋದ್ ಶೆಟ್ಟಿ, ಕಿರಣ್ ರಾಜ್, ಶೀತಲ್ ಶೆಟ್ಟಿ. ನೆಟ್ಫ್ಲಿಕ್ಸ್ನ ಡಾರ್ಕ್ ಸೀರೀಸ್ ಥರ ದೇ ಆರ್ ಆಲ್ ಕನೆಕ್ಟೆಡ್. ಇದು ಗ್ಯಾಂಗ್ ಅಲ್ಲ, ಇಟ್ಸ್ ಎ ಫಕ್ಕಿಂಗ್ ಎಕೋಸಿಸ್ಟಮ್ ಎಲ್ಲಿ ಒಬ್ಬರು ಸಕ್ಸಸ್ ಇನ್ನೊಬ್ಬರನ್ನ ಲಿಫ್ಟ್ ಮಾಡುತ್ತೆ. ಬಟ್ ಮೇನ್ ಇಂಪಾರ್ಟೆಂಟ್ ವಿಚಾರ ಏನಂತಂದರೆ ಶೆಟ್ಟಿಸ್ ಫಿಲಮ್ಸ್ ಯಾಕೆ ಬೇರೆ ಕನ್ನಡ ಮೂವಿಗಿಂತ ಡಿಫ್ರೆಂಟ್ ಆಗಿರುತ್ತೆ. ಫಸ್ಟ್ ನಂಬರ್ಸ್ ಬಗ್ಗೆ ಮಾತಾಡೋಣ. ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು, 3 crores ಬಜೆಟ್, 12 crores ಕಲೆಕ್ಷನ್. 777 ಚಾರ್ಲಿ 20 crore ಬಜೆಟ್, ವರ್ಲ್ಡ್ ವೈಡ್ 105 crore ಕಲೆಕ್ಷನ್. ಕಾಂತಾರ ಬರೀ 16 crore ಬಜೆಟ್, ವರ್ಲ್ಡ್ ವೈಡ್ 400 crores ಪ್ಲಸ್ ಕಲೆಕ್ಷನ್. ಸುಫ್ರಮ್ ಸೋ ರಾಜ್ಬಿ ಶೆಟ್ಟಿಯ ಪ್ರೊಡಕ್ಷನ್
4.5 crore ಬಜೆಟ್, ವರ್ಲ್ಡ್ ವೈಡ್ 121 crore ಕಲೆಕ್ಷನ್. ಆ್ಯಂಡ್ ಇದೆಲ್ಲ ಕೂಡ ಪ್ಯಾನ್ ಇಂಡಿಯಾ ಲೆವೆಲಿಂಗ್ ಮಾರ್ಕೆಟ್ ಇಲ್ದಲೆ ಪ್ಯೂರ್ ವರ್ಡ್ ಆಫ್ ಮೌತಿಂದ. ಬೇರೆ ಕನ್ನಡ ಫಿಲಮ್ಸ್ಗೆ ಕಂಪೇರ್ ಮಾಡಿದ್ರೆ ಡಿಫ್ರೆನ್ಸ್ ಕ್ಲಿಯರ್ಲಿ ಕಾಣುತ್ತೆ. ಕಮರ್ಷಿಯಲ್ ಸ್ಯಾಂಡಲ್ವುಡ್ ಮೂವಿಲಿ ಹೀರೋಗೆ ಒಂದು ಧೂಮಚಾಲೆ ಎಂಟ್ರಿ ಸೀನ್ ಇರುತ್ತೆ, ಸ್ಲೋ ಮೋಷನ್ ಫೈಟ್ಸ್ ಇರುತ್ತೆ, ಹೀರೋಯಿನ್ ಮೋಸ್ಟ್ಲಿ ಡೆಕೋರೇಟಿವ್ಗೋಸ್ಕರ ಇರ್ತಾಳೆ, ಆ್ಯಂಡ್ ಕೊನೆಗೆ ಬಾಟಲ್ ಬಗ್ಗೆ ಒಂದು ಐಟಮ್ ಸಾಂಗ್. ಬಟ್ ಶೆಟ್ಟೀಸ್ ಮೂವೀಸ್ ಈ ಥರ ಇರಲ್ಲ. ಕ್ಯಾರೆಕ್ಟರ್ ಮಾರಲಿ ಗ್ರೇ ಆಗಿರುತ್ತೆ, ಹೀರೋಯಿನ್ಸ್ ಹತ್ರ ಆ್ಯಕ್ಚುಯಲ್ ಆರ್ಕ್ ಇರುತ್ತೆ, ಜೊತೆಗೆ ಕೋಸ್ಟಲ್ ಕರ್ನಾಟಕ ಕಲ್ಚರ್, ಮೈಥಾಲಜಿ, ರಿಚುವಲ್, ಜಿಯೋಗ್ರಫಿ ಇದು ಎಷ್ಟು ನ್ಯಾಚುರಲ್ ಆಗಿರುತ್ತೆ ಅಂತ ಅಂದರೆ ಇದು ಯಾವುದು ಕೂಡ ನಮಗೆ ಫೋರ್ಸ್ ಫಿಟ್ ಅನಿಸಲ್ಲ. ಕಾಂತಾರದಲ್ಲಿ ಭೂತಕೋಲನ ಎಷ್ಟು ಅಥೆಂಟಿಕ್ಲಿ ತೋರಿಸಿದ್ದಾರೆ ಅಂತ ಅಂದರೆ ಕರ್ನಾಟಕ ಗೌರ್ನಮೆಂಟ್ 60 ವರ್ಷ ಮೇಲ್ಪಟ್ಟಿರೋ ಎಲ್ಲ ಭೂತಕೋಲ ಪರ್ಫಾರ್ಮರ್ಸ್ಗೆ ಮಂತ್ಲಿ ಅಲೋಯನ್ಸ್ನ ಅನೌನ್ಸ್ ಮಾಡುತ್ತೆ. ಆ ಲೆವೆಲ್ನ ಇಂಪ್ಯಾಕ್ಟ್ ಇವ್ರು ಕ್ರಿಯೇಟ್ ಮಾಡ್ತಾರೆ. ಜೊತೆಗೆ ತುಳುನಾಡು ಕಲ್ಚರ್ನ ಅಗ್ರೆಸಿವ್ಲಿ ಪ್ರಮೋಟ್ ಮಾಡ್ತಾರೆ. ಯಾಕೆಂದರೆ ಅವ್ರ ಇಂಡಸ್ಟ್ರಿಗೆ ಬಂದಿರೋದೇ ಅದಕ್ಕೆ, ಅವ್ರ ಊರಿನ ಕತೆ ಹೇಳೋಕ್ಕೆ. ಆ್ಯಂಡ್ ರೀಸೆಂಟ್ಲಿ ಯಾವ್ಯಾವ ಮೂವಿ ಕನ್ನಡದಲ್ಲಿ ಹಿಟ್ ಆಯಿತು ಅದೆಲ್ಲ ಕೂಡ ಶೆಟ್ಟೀಸ್ ಗ್ಯಾಂಗ್ ಕಡೆಯಿಂದ ಬಂದಿರೋದು. ಸೊ ಮೋರ್ ಹಿಟ್ ಅಂತ ಅಂದರೆ ಇಂಡಸ್ಟ್ರಿಗೆ ಮೋರ್ ಪ್ರಾಫಿಟ್. ಆ್ಯಂಡ್ ನೆಕ್ಸ್ಟ್ ಎಕ್ಸೈಟಿಂಗ್ ಪಾರ್ಟ್, ಇನ್ಕಮಿಂಗ್. ರಕ್ಷಿತ್ ಶೆಟ್ಟಿಯ ಮೋಸ್ಟ್ ಆಂಬಿಷಿಯಸ್ ಪ್ರಾಜೆಕ್ಟ್ ರಿಚರ್ಡ್ ಆಂಥೋನಿ, ಉಳಿದವರು ಕಂಡಂತೆಯ ಪ್ರೀಕ್ವಲ್, ಐಕಾನಿಕ್ ಕ್ಯಾರೆಕ್ಟರ್ ರಿಚಿಯ ಬ್ಯಾಕ್ ಸ್ಟೋರಿ. ಸ್ಕ್ರಿಪ್ಟ್ ಕಂಪ್ಲೀಟ್ ಆಗಿದೆ, ಪ್ರೀ ಪ್ರೊಡಕ್ಷನ್ ಶುರು ಆಗಬೇಕಿದೆ. ಮೂವಿ ಇನ್ನೂ 10 ವರ್ಷ ಆದಮೇಲೆ ರಿಲೀಸ್ ಆಗುತ್ತೆ. ನ್ಯೂಕ್ಲಿಯರ್ ವಾರ್, ಸಿಲಿಂಡರ್ ಇಶ್ಯೂ, ಜಾಂಬಿ ಅಕಾಪಲಿಸ್ ಬಂದರೂ ಕೂಡ ನಾವು ಬದುಕಿರಬೇಕು. ರಿಚರ್ಡ್ ಆಂಥೋನಿನ ನಾವು ಥಿಯೇಟರಲ್ಲಿ ನೋಡಬೇಕಂದ್ರೆ ಟೈಮ್ ತಗೊಳ್ಳಿ, ಲೆಟ್ ಹಿಮ್ ಕುಕ್. ರಿಷಬ್ ಶೆಟ್ಟಿಯ ಕಾಂತಾರ ಫ್ರಾಂಚೈಸಿ ಪ್ಯಾನ್ ಇಂಡಿಯಾ ಲೆವೆಲ್ನ ಸೌಂಡ್ ಮಾಡಿದೆ. ಆಲ್ರೆಡಿ ಸ್ಯಾಂಡಲ್ವುಡ್ನ ಹೈಯೆಸ್ಟ್ ಗ್ರಾಸಿಂಗ್ ಮೂವಿ ಆಗಿದೆ. ಜೊತೆಗೆ ರಿಷಬ್ ಶೆಟ್ಟಿನ ಪ್ಯಾನ್ ಇಂಡಿಯಾ ಸ್ಟಾರ್ ಮಾಡಿದೆ. ರಿಷಬ್ ಶೆಟ್ಟಿಯ ನೆಕ್ಸ್ಟ್ ಕನ್ಫರ್ಮ್ ಪ್ರಾಜೆಕ್ಟ್ ಜೈ ಹನುಮಾನ್. ಪ್ರಶಾಂತ್ ವರ್ಮಾ ಡೈರೆಕ್ಷನ್ನಲ್ಲಿ ರಿಷಬ್ ಶೆಟ್ಟಿ ಲಾರ್ಡ್ ಹನುಮಾನ್ನ ರೋಲ್ನ ಪ್ಲೇ ಮಾಡ್ತಾರೆ. ಜೊತೆಗೆ ರಿಷಬ್ ಶೆಟ್ಟಿ ಛತ್ರಪತಿ ಶಿವಾಜಿಯಾಗಿ ಒಂದು ಮೂವಿ ಮಾಡ್ತಾರೆ. ರಾಜ್ಬಿ ಶೆಟ್ಟಿಯ ರಾಕ್ಷಸಪುರದೊಳ್ ಮೂವಿ ಕ್ರಿಟಿಕಲಿ ಅಪ್ರೂವ್ ಆಯಿತು, ಜನಕ್ಕೆ ಇಷ್ಟ ಕೂಡ ಆಯಿತು. ಪಾಕೆಟ್ ನಾವಲ್ ಮೂವಿಯಿಂದ ಆಲ್ರೆಡಿ ಕಾಲಿವುಡ್ಗೆ ಎಂಟ್ರಿ ಮಾಡಾಗಿದೆ. ನೆಕ್ಸ್ಟ್ ರಾಜ್ಬಿ ಶೆಟ್ಟಿ ಬಾಲಿವುಡ್ಗೆ ಎಂಟ್ರಿ ಕೊಡೋಕೆ ರೆಡಿ ಇದ್ದಾರೆ ವಿತ್ ಅನುರಾಗ್ ಕಶ್ಯಪ್ ಡೈರೆಕ್ಷನ್ ಆ್ಯಂಡ್ ಬಾಬಿ ಡಿಯೋಲ್ ಜೊತೆ. ಬಟ್ ಇದೆಲ್ಲದಕ್ಕಿಂತ ಮೋಸ್ಟ್ ಎಕ್ಸೈಟಿಂಗ್ ಅವೇಟೆಡ್ ಮೂವಿ ಮಿಡ್ ವೇ ಟು ಮೋಕ್ಷ. ರಕ್ಷಿತ್ ಶೆಟ್ಟಿಯ ಸ್ಕ್ರಿಪ್ಟ್ ಆ್ಯಂಡ್ ಫಸ್ಟ್ ಟೈಮ್ ಆಲ್ 3 hours ಇನ್ ಒನ್ ಮೂವಿ, ಒಂದೇ ಸ್ಕ್ರೀನಲ್ಲಿ ಆ್ಯಸ್ ಎ ಕೋ-ಲೀಡ್ಸ್. ಇದು ಲಿಟ್ರಲಿ ಸ್ಯಾಂಡಲ್ವುಡ್ ಫ್ಯಾನ್ಸ್ನ ಡ್ರೀಮ್ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಇದೆಲ್ಲದರಿಂದ ಶೆಟ್ಟಿ ಗ್ಯಾಂಗ್ ಬರೀ ಗ್ಯಾಂಗ್ ಅಲ್ಲ, ಇದು ಸ್ಯಾಂಡಲ್ವುಡ್ನ ನ್ಯೂ ಬ್ಯಾಕ್ ಬೋನ್ ಆಗಿದೆ. ಒಬ್ಬರು RJ, ಒಬ್ಬರು ಪ್ರೊಡ್ಯೂಸರ್ನ ಡ್ರೈವರ್, ಇನ್ನೊಬ್ಬರು ಸಾಫ್ಟ್ವೇರ್ ಇಂಜಿನಿಯರ್. ಎಲ್ಲ ಬಿಟ್ಟು ಅವ್ರ ಡ್ರೀಮ್ನ ಅಚೀವ್ ಮಾಡಬೇಕು ಅಂತ ಸ್ಟ್ರಗಲ್ ಮಾಡಿ ಇವತ್ತು ಇಡೀ ಕನ್ನಡ ಫಿಲಮ್ ಇಂಡಸ್ಟ್ರಿನ ರೂಲ್ ಮಾಡ್ತಾ ಇದ್ದಾರೆ. ಯಾವುದೇ ಫಿಲ್ಮಿ ಬ್ಯಾಕ್ಗ್ರೌಂಡ್ ಇದ್ದಲೆ, ಗಾಡ್ ಫಾದರ್ ಇಲ್ದಲೆ, ಫ್ರಮ್ ಸ್ಕ್ರ್ಯಾಚ್ ಪ್ಯೂರ್ ಟ್ಯಾಲೆಂಟಿಂದ ಈ ಗ್ಯಾಂಗ್ ಕನ್ನಡ ಫಿಲಮ್ ಇಂಡಸ್ಟ್ರಿಯ ವೈಬ್ನೇ ಚೇಂಜ್ ಮಾಡ್ತು.